ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗಿದ್ದು ಗೊತ್ತಿದೆ. ಕೋರ್ಟ್ ಹೋಗಿ ಆರ್ಎಸ್ಎಸ್ನವರು ಅನುಮತಿಯನ್ನ ಪಡೆದು ಪಥಸಂಚಲನವನ್ನ ನಡೆಸಿದ್ದಾರೆ. ಆದರೆ ಇದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ಇದೀಗ ಭೀಮ ಪಥಸಂಚಲನಕ್ಕೆ ವೇದಿಕೆ ಸಿದ್ಧವಾಗಿದೆ. ಆರ್ಎಸ್ಎಸ್ಗೆ ಕೌಂಟರ್ ಅನ್ನೋ ರೀತಿಯಲ್ಲಿ ಭೀಮಾರ್ಮಿ ಕಡೆಯಿಂದ ಪಥಸಂಚಲನವನ್ನು ನಡೆಸಲಾಗ್ತಾ ಇದೆ. ಪಥಸಂಚಲನಕ್ಕೆ ವಿವಿಧ ಸಮುದಾಯಗಳು ಸಾಥ್ ನೀಡಿವೆ. ಚಿತ್ತಾವಲಿ ಸರ್ಕಲ್ನಿಂದ ಪರೇಡ್ ಆರಂಭ ಮಾಡಿ ಬಜಾರ್ ಕಲ್ಯಾಣ ಮಂಟಪದವರೆಗೂ ಪರೇಡ್ ನಡೆಸಲಾಗುತ್ತೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನದ ಬಳಿಕ ಇದೀಗ ಸಂವಿಧಾನ ಸಂರಕ್ಷಣಾ ಸಮಿತಿ ವತಿಯಿಂದ ಭೀಮನಡಿಗೆ ಆಯೋಜನೆ ಮಾಡಿರುವಂತದ್ದು. ಸರಿಯಾಗಿ ಮಧ್ಯಾಹ್ನ 1:30ಕ್ಕೆ ಚಿತ್ತಾವಲಿ ಕ್ರಾಸ್ನಿಂದ ಈ ಒಂದು ಭೀಮನಡಿಗೆ ಆರಂಭವಾಗಿ ನಂತರ ಏನು ವಾಪಸ್ ಈ ಬಜಾಜ್ ಕಲ್ಯಾಣ ಮಂಟಪಕ್ಕೆ ಆಗಮಿಸಿ ಇಲ್ಲಿ ಒಂದು ಬೃಹತ್ ಸಮಾವೇಶ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಈ ಹಿಂದೆ ನವೆಂಬರ್ 16ರಂದು ಏನು ಆರ್ಎಸ್ಎಸ್ ಚಿತ್ತಾಪುರದಲ್ಲಿ ಪಥಸಂಚಲನವನ್ನ ಮಾಡಿತ್ತು. ಆ ಸಂದರ್ಭದಲ್ಲೇ ದಲಿತ ಸಮಿತಿಗಳು ಅಂದ್ರೆ ದಲಿತ ಸಂಘಟನೆಗಳು ಚಿತ್ತಾಪುರದಲ್ಲಿ ಭೀಮನಡಿಗೆಯನ್ನ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಪಟ್ಟು ಹಿಡಿದಿದ್ರು. ಅದಾದ ಬಳಿಕ ಜಿಲ್ಲಾಡಳಿತ ಪ್ರತ್ಯೇಕವಾಗಿ ಎರಡೂ ಸಂಘಟನೆಗಳಿಗೆ ಬೇರೆ ಬೇರೆ ದಿನಾಂಕವನ್ನು ನಿಗದಿ ಮಾಡಿತ್ತು. ಅದರಂತೆ ನವೆಂಬರ್ 16ರಂದು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನವನ್ನ ಮಾಡಿತ್ತು. ಅದಾದ ನಂತರ ಇವತ್ತು ಡಿಸೆಂಬರ್ 1ರಂದು ದಲಿತ ಸಂಘಟನೆಗಳು ಸಂವಿಧಾನ ಸಂರಕ್ಷಣಾ ಸಮಿತಿ ಚಿತ್ತಾಪುರದಲ್ಲಿ ಭೀಮನಡಿಗೆಯನ್ನ ಆಯೋಜನೆ ಮಾಡಿರುವಂತದ್ದು. ಈ ಒಂದು ಭೀಮನಡಿಗೆಯಲ್ಲಿ ಸುಮಾರು 800ಕ್ಕೂ ಹೆಚ್ಚು ಜನರು ಒಂದು ಪಥಸಂಚಲನ ನಡೆಸೋದಕ್ಕೆ ಆಗಮಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗಿದ್ದು ಗೊತ್ತಿದೆ. ಕೋರ್ಟ್ ಹೋಗಿ ಆರ್ಎಸ್ಎಸ್ನವರು ಅನುಮತಿಯನ್ನ ಪಡೆದು ಪಥಸಂಚಲನವನ್ನ ನಡೆಸಿದ್ದಾರೆ. ಆದರೆ ಇದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ಇದೀಗ ಭೀಮ ಪಥಸಂಚಲನಕ್ಕೆ ವೇದಿಕೆ ಸಿದ್ಧವಾಗಿದೆ. ಆರ್ಎಸ್ಎಸ್ಗೆ ಕೌಂಟರ್ ಅನ್ನೋ ರೀತಿಯಲ್ಲಿ ಭೀಮಾರ್ಮಿ ಕಡೆಯಿಂದ ಪಥಸಂಚಲನವನ್ನು ನಡೆಸಲಾಗ್ತಾ ಇದೆ. ಪಥಸಂಚಲನಕ್ಕೆ ವಿವಿಧ ಸಮುದಾಯಗಳು ಸಾಥ್ ನೀಡಿವೆ. ಚಿತ್ತಾವಲಿ ಸರ್ಕಲ್ನಿಂದ ಪರೇಡ್ ಆರಂಭ ಮಾಡಿ ಬಜಾರ್ ಕಲ್ಯಾಣ ಮಂಟಪದವರೆಗೂ ಪರೇಡ್ ನಡೆಸಲಾಗುತ್ತೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನದ ಬಳಿಕ ಇದೀಗ ಸಂವಿಧಾನ ಸಂರಕ್ಷಣಾ ಸಮಿತಿ ವತಿಯಿಂದ ಭೀಮನಡಿಗೆ ಆಯೋಜನೆ ಮಾಡಿರುವಂತದ್ದು. ಸರಿಯಾಗಿ ಮಧ್ಯಾಹ್ನ 1:30ಕ್ಕೆ ಚಿತ್ತಾವಲಿ ಕ್ರಾಸ್ನಿಂದ ಈ ಒಂದು ಭೀಮನಡಿಗೆ ಆರಂಭವಾಗಿ ನಂತರ ಏನು ವಾಪಸ್ ಈ ಬಜಾಜ್ ಕಲ್ಯಾಣ ಮಂಟಪಕ್ಕೆ ಆಗಮಿಸಿ ಇಲ್ಲಿ ಒಂದು ಬೃಹತ್ ಸಮಾವೇಶ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಈ ಹಿಂದೆ ನವೆಂಬರ್ 16ರಂದು ಏನು ಆರ್ಎಸ್ಎಸ್ ಚಿತ್ತಾಪುರದಲ್ಲಿ ಪಥಸಂಚಲನವನ್ನ ಮಾಡಿತ್ತು. ಆ ಸಂದರ್ಭದಲ್ಲೇ ದಲಿತ ಸಮಿತಿಗಳು ಅಂದ್ರೆ ದಲಿತ ಸಂಘಟನೆಗಳು ಚಿತ್ತಾಪುರದಲ್ಲಿ ಭೀಮನಡಿಗೆಯನ್ನ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಪಟ್ಟು ಹಿಡಿದಿದ್ರು. ಅದಾದ ಬಳಿಕ ಜಿಲ್ಲಾಡಳಿತ ಪ್ರತ್ಯೇಕವಾಗಿ ಎರಡೂ ಸಂಘಟನೆಗಳಿಗೆ ಬೇರೆ ಬೇರೆ ದಿನಾಂಕವನ್ನು ನಿಗದಿ ಮಾಡಿತ್ತು. ಅದರಂತೆ ನವೆಂಬರ್ 16ರಂದು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನವನ್ನ ಮಾಡಿತ್ತು. ಅದಾದ ನಂತರ ಇವತ್ತು ಡಿಸೆಂಬರ್ 1ರಂದು ದಲಿತ ಸಂಘಟನೆಗಳು ಸಂವಿಧಾನ ಸಂರಕ್ಷಣಾ ಸಮಿತಿ ಚಿತ್ತಾಪುರದಲ್ಲಿ ಭೀಮನಡಿಗೆಯನ್ನ ಆಯೋಜನೆ ಮಾಡಿರುವಂತದ್ದು. ಈ ಒಂದು ಭೀಮನಡಿಗೆಯಲ್ಲಿ ಸುಮಾರು 800ಕ್ಕೂ ಹೆಚ್ಚು ಜನರು ಒಂದು ಪಥಸಂಚಲನ ನಡೆಸೋದಕ್ಕೆ ಆಗಮಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗಿದ್ದು ಗೊತ್ತಿದೆ. ಕೋರ್ಟ್ ಹೋಗಿ ಆರ್ಎಸ್ಎಸ್ನವರು ಅನುಮತಿಯನ್ನ ಪಡೆದು ಪಥಸಂಚಲನವನ್ನ ನಡೆಸಿದ್ದಾರೆ. ಆದರೆ ಇದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ಇದೀಗ ಭೀಮ ಪಥಸಂಚಲನಕ್ಕೆ ವೇದಿಕೆ ಸಿದ್ಧವಾಗಿದೆ. ಆರ್ಎಸ್ಎಸ್ಗೆ ಕೌಂಟರ್ ಅನ್ನೋ ರೀತಿಯಲ್ಲಿ ಭೀಮಾರ್ಮಿ ಕಡೆಯಿಂದ ಪಥಸಂಚಲನವನ್ನು ನಡೆಸಲಾಗ್ತಾ ಇದೆ. ಪಥಸಂಚಲನಕ್ಕೆ ವಿವಿಧ ಸಮುದಾಯಗಳು ಸಾಥ್ ನೀಡಿವೆ. ಚಿತ್ತಾವಲಿ ಸರ್ಕಲ್ನಿಂದ ಪರೇಡ್ ಆರಂಭ ಮಾಡಿ ಬಜಾರ್ ಕಲ್ಯಾಣ ಮಂಟಪದವರೆಗೂ ಪರೇಡ್ ನಡೆಸಲಾಗುತ್ತೆ.
ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನದ ಬಳಿಕ ಇದೀಗ ಸಂವಿಧಾನ ಸಂರಕ್ಷಣಾ ಸಮಿತಿ ವತಿಯಿಂದ ಭೀಮನಡಿಗೆ ಆಯೋಜನೆ ಮಾಡಿರುವಂತದ್ದು. ಸರಿಯಾಗಿ ಮಧ್ಯಾಹ್ನ 1:30ಕ್ಕೆ ಚಿತಾವಲಿ ಕ್ರಾಸ್ನಿಂದ ಈ ಒಂದು ಭೀಮನಡಿಗೆ ಆರಂಭವಾಗಿ ನಂತರ ಏನು ವಾಪಸ್ ಈ ಬಜಾಜ್ ಕಲ್ಯಾಣ ಮಂಟಪಕ್ಕೆ ಆಗಮಿಸಿ ಇಲ್ಲಿ ಒಂದು ಬೃಹತ್ ಸಮಾವೇಶ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಈ ಹಿಂದೆ ನವೆಂಬರ್ 16ರಂದು ಏನು ಆರ್ಎಸ್ಎಸ್ ಚಿತ್ತಾಪುರದಲ್ಲಿ ಪಥಸಂಚಲನವನ್ನ ಮಾಡಿತ್ತು. ಆ ಸಂದರ್ಭದಲ್ಲೇ ದಲಿತ ಸಮಿತಿಗಳು ಅಂದ್ರೆ ದಲಿತ ಸಂಘಟನೆಗಳು ಚಿತ್ತಾಪುರದಲ್ಲಿ ಭೀಮನಡಿಗೆಯನ್ನ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಪಟ್ಟು ಹಿಡಿದಿದ್ರು. ಅದಾದ ಬಳಿಕ ಜಿಲ್ಲಾಡಳಿತ ಪ್ರತ್ಯೇಕವಾಗಿ ಎರಡೂ ಸಂಘಟನೆಗಳಿಗೆ ಬೇರೆ ಬೇರೆ ದಿನಾಂಕವನ್ನು ನಿಗದಿ ಮಾಡಿತ್ತು. ಅದರಂತೆ ನವೆಂಬರ್ 16ರಂದು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನವನ್ನ ಮಾಡಿತ್ತು. ಅದಾದ ನಂತರ ಇವತ್ತು ಡಿಸೆಂಬರ್ 1ರಂದು ದಲಿತ ಸಂಘಟನೆಗಳು ಸಂವಿಧಾನ ಸಂರಕ್ಷಣಾ ಸಮಿತಿ ಚಿತ್ತಾಪುರದಲ್ಲಿ ಭೀಮನಡಿಗೆಯನ್ನ ಆಯೋಜನೆ ಮಾಡಿರುವಂತದ್ದು. ಈ ಒಂದು ಭೀಮನಡಿಗೆಯಲ್ಲಿ ಸುಮಾರು 800ಕ್ಕೂ ಹೆಚ್ಚು ಜನರು ಒಂದು ಪಥಸಂಚಲನ ನಡೆಸೋದಕ್ಕೆ ಆಗಮಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗಿದ್ದು ಗೊತ್ತಾಯ್ತು. ಕೋರ್ಟ್ ಹೋಗಿ ಆರ್ಎಸ್ಎಸ್ನವರು ಅನುಮತಿಯನ್ನ ಪಡೆದು ಪಥಸಂಚಲನವನ್ನ ನಡೆಸಿದ್ದಾರೆ. ಆದರೆ ಇದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ಇದೀಗ ಭೀಮ ಪಥಸಂಚಲನಕ್ಕೆ ವೇದಿಕೆ ಸಿದ್ಧವಾಗಿದೆ. ಆರ್ಎಸ್ಎಸ್ಗೆ ಕೌಂಟರ್ ಅನ್ನೋ ರೀತಿಯಲ್ಲಿ ಭೀಮಾರ್ಮಿ ಕಡೆಯಿಂದ ಪಥಸಂಚಲನವನ್ನ ನಡೆಸಲಾಗ್ತಾ ಇದೆ. ಪಥಸಂಚಲನಕ್ಕೆ ವಿವಿಧ ಸಮುದಾಯಗಳು ಸಾಥ್ ನೀಡಿವೆ. ಚಿತ್ತಾವಲಿ ಸರ್ಕಲ್ನಿಂದ ಪರೇಡ್ ಆರಂಭ ಮಾಡಿ ಬಜಾರ್ ಕಲ್ಯಾಣ ಮಂಟಪದವರೆಗೂ ಪರೇಡ್ ನಡೆಸಲಾಗುತ್ತೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನದ ಬಳಿಕ ಇದೀಗ ಸಂವಿಧಾನ ಸಂರಕ್ಷಣಾ ಸಮಿತಿ ವತಿಯಿಂದ ಭೀಮನಡಿಗೆ ಆಯೋಜನೆ ಮಾಡಿರುವಂತದ್ದು. ಸರಿಯಾಗಿ ಮಧ್ಯಾಹ್ನ 1:30ಕ್ಕೆ ಚಿತಾವಲಿ ಕ್ರಾಸ್ನಿಂದ ಈ ಒಂದು ಭೀಮನಡಿಗೆ ಆರಂಭವಾಗಿ ನಂತರ ಏನು ವಾಪಸ್ ಈ ಬಜಾಜ್ ಕಲ್ಯಾಣ ಮಂಟಪಕ್ಕೆ ಆಗಮಿಸಿ ಇಲ್ಲಿ ಒಂದು ಬೃಹತ್ ಸಮಾವೇಶ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಈ ಹಿಂದೆ ನವೆಂಬರ್ 16ರಂದು ಏನು ಆರ್ಎಸ್ಎಸ್ ಚಿತ್ತಾಪುರದಲ್ಲಿ ಪಥಸಂಚಲನವನ್ನ ಮಾಡಿತ್ತು. ಆ ಸಂದರ್ಭದಲ್ಲೇ ದಲಿತ ಸಮಿತಿಗಳು ಅಂದ್ರೆ ದಲಿತ